ಶ್ರೀಮತಿ ಶಾಂತಮ್ಮ ನಾವೆಲ್ಲ ಪುಷ್ಪನಮನದೊಂದಿಗೆ ಬರ್ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರೂ ಕೂಡ ಜೋರು ಚಪ್ಪಾಳೆಯನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಪ್ಲೀಸ್ ದಯವಿಟ್ಟು ಜೋರು ಚಪ್ಪಾಳೆನ ಕೊಡಿ. ಅದೊಂದು ಆರೋಗ್ಯಕ್ಕೂ ಒಳ್ಳೆಯದು. ಇದೊಂದು ಸಂತಸದ ಸಮಯ. ಈ ಸಮಯವನ್ನ ಎಲ್ಲರೂ ಕೂಡ ಸಮಯದಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಹಾಗೆ ಇಂದಿನ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಶ್ರೀ ಭಾಸ್ಕರ್ ಗೌಡ ಅವರು ನಮ್ಮೆಲ್ಲರ ಪ್ರೀತಿಯ ಅಣ್ಣ ಅಂತ ಶಾಂತಮ್ಮನವರು ಕೂಡ ವೇದಿಕೆಗೆ ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಆಹ್ವಾನವನ್ನ ನೀಡ್ತಾ ಇದ್ದೀವಿ. ಮೇಡಮ್ ದಯವಿಟ್ಟು. ಹಾಗೇನೆ ಅವರು ಮಿಡ್ಲ್ ಸ್ಕೂಲ್ ಅಲ್ಲಿ ಇದ್ರು ಕೂಡ ನಮ್ಮೆಲ್ಲರಿಗೂ ಕೂಡ PT ಶಿಕ್ಷಣವನ್ನ ಕಲಿಸ್ತಿದ್ರು ಶಿವಣ್ಣ ಸರ್ ಅವರು ವೇದಿಕೆಗೆ ಬರಬೇಕು. ಮುಳಬಾಗಿಲು ಇಂದ ಬಂದಿರತಕ್ಕಂತ ಶ್ರೀನಿವಾಸ್ ಗೌಡ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು. ಶ್ರೀನಿವಾಸ್ ಸರ್ ಅವರು ವೇದಿಕೆಗೆ ಬರಬೇಕು. ಅವರಿಗೆ ಪುಷ್ಪನಮನವನ್ನು ನಾನು ನೀಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತೀನಿ. ಹಾಗೇನೆ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವರು ಕೂಡ ವೇದಿಕೆಗೆ ಬರಬೇಕು. ಅವರನ್ನು ವಿನಂತಿಸ್ತಾ ಇದ್ದೀನಿ. ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಪುಷ್ಪನಮನವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು. ವಿಶೇಷವಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ವೆಂಕಟಪತಿ ಅವರು ವೇದಿಕೆಗೆ ಬರಬೇಕು. ಸಾವಿರದ 1988-89ನೇ ಸಾಲಿನ ವಿದ್ಯಾರ್ಥಿಗಳು ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನ್ನೇ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಮೂಷಿಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಮೊದದಿ ನಿನ್ನಯ ಪಾದವ ತೋರೋ ಮೊದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಹಾದರದಿಂದಲೇ ಸಾಧು ವಂದಿತನೇ ಹಾದರದಿಂದಲೇ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನೀರು ತನೆನೆಯುವಂತೆ ದಯ ಮಾಡೋ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನ. ಧನ್ಯವಾದಗಳು ಮೇಡಮ್. ನಾವು ಈ ಕಾರ್ಯಕ್ರಮ ರೂಪಿಸುವಾಗಲೇ ನಮ್ಮ ಗಣೇಶನ ದೇವಸ್ಥಾನಕ್ಕೆ ಅಭಿಷೇಕವನ್ನ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿತ್ತು. ಅಂತ ಮಹಾಗಣಪತಿ ಅಂತಕ್ಕಂಥದ್ದು ಬಹಳ ವರ್ಷಗಳ ನಂತರ ನಮ್ಮೆಲ್ಲ ಸ್ನೇಹಿತರ ಕೋರಿಕೆ ಒಂದು ಅಪೇಕ್ಷೆ ಒಂದಿತ್ತು. ಅದೇನು ಅಂತಂದ್ರೆ ಎಲ್ಲ ಸ್ನೇಹಿತರನ್ನ ಮತ್ತೊಮ್ಮೆ ಎಂದಾದ್ರೂ ಒಟ್ಟಿಗೆ ನೋಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಯೋಚನೆ ನಮ್ಮಲ್ಲಿ ಕೆಲವರಲ್ಲಿ ಮೂಡ್ತು. ಅದೇ ಸಂದರ್ಭದಲ್ಲಿ ಗೋಪಿನಾಥ್ ಸರ್ ಅವರು ಇಡೀ ಕಾಲೇಜಿನ ಒಟ್ಟು ತಂಡವನ್ನು ಒಗ್ಗೂಡಿಸಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಳ್ತಾ ಇದ್ರು. ಅವ್ರು ಮಾಡಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ. ನಮಗನ್ನಿಸ್ತು ಇಡೀ ಒಟ್ಟು ತಂಡ ಅಂತಂದ್ರೆ 84ರಲ್ಲಿ ಶುರುವಾಯಿತು ಅಂದ್ಕೊಳ್ತೀನಿ ಈ ಶಾಲೆ. ಇವತ್ತಿನ 22-24ನೇ ವರ್ಷದ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದ್ರು. ಎಲ್ಲರೂ ಒಟ್ಟಿಗೆ ಸೇರಿಸಿದಾಗ ಆ ವಿದ್ಯಾರ್ಥಿಗಳು ಯಾರೋ ನಮಗೆ ಪರಿಚಯವೇ ಇರೋದಿಲ್ಲ. ಸುಮಾರು ದೊಡ್ಡ ಯೂಜ್ ಗ್ಯಾಪ್ ಆಗ್ಬಿಡುತ್ತೆ ಅದು ಅವರು ನಮ್ಮ ಮಧ್ಯೆ ಅಂತ.
ಆ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಯಾವತ್ತ ಅಭ್ಯಂತರವೆಲ್ಲ ನಾವು ಸಹಕರಿಸ್ತೀವಿ, ಇಲ್ಲ ಅಂತಲ್ಲ ಸರ್, ಹೇಳ್ತಾ ಇದ್ದೀನಿ. ಆದ್ರೆ ನಮ್ಮ ಸ್ನೇಹಿತರೆ ಕೇವಲ 88, 89ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಒಟ್ಟಾಗಿ ಸೇರಿದ್ರೆ ಹೇಗಿರಬಹುದು ಅಂತಕ್ಕಂಥ ಒಂದು ಕಲ್ಪನೆಯನ್ನು ನಾವು ಮಾಡಿಕೊಂಡು ಅದರಂತೆ ಈ ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಇವತ್ತು ದೂರದ ಊರುಗಳಿಂದ, ಚೆನ್ನೈಯಿಂದ, ಹೈದರಾಬಾದಿಂದ, ಬೇರೆ ಬೇರೆ ಬೆಂಗಳೂರಿಂದ, ಎಲ್ಲ ಕಡೆಯಿಂದ ಎಲ್ಲ ಸ್ನೇಹಿತರು, ವಿಶೇಷವಾಗಿ ಮಹಿಳೆಯರು ಮದುವೆ ಆಗಿ ಹೋದ್ಮೇಲೆ ಅವರ ಮನೆಗಳಲ್ಲೂ ಸಹಕರಿಸಬೇಕು, ಕಾರ್ಯಕ್ರಮ ಇದೆ, 40 ವರ್ಷ ಆದ್ಮೇಲೆ ನೀನೇನು ಹೋಗೋದು, ಯಾಕೆ ಹೋಗ್ಬೇಕು ಹಾಗೆ ಅಂತೆಲ್ಲ ಹೇಳ್ಬಿಟ್ರೆ ನಾವು ಈ ಕಾರ್ಯಕ್ರಮ ರೂಪಿಸಿದ್ದು ಅದು ವ್ಯರ್ಥ ಆಗ್ಬಿಡುತ್ತೆ. ನಾವು ಪುರುಷರೇನೋ ಹೇಗಾದ್ರೂ ನಾವು ಸಹಿಸ್ಕೊಂಡು ಬಂದ್ಬಿಡ್ಬೋದು, ಆದ್ರೆ ಮಹಿಳೆಯರನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರ್ತಕ್ಕಂಥ ಎಲ್ಲ ನಿಮ್ಮ ಸಂಗಾತಿಗಳಿಗೆ ಅಥವಾ ನಿಮ್ಮ ಕುಟುಂಬಸ್ಥರಿಗೆ ನಾನು ಇಲ್ಲೇನೆ ನಮ್ಮ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಿದ್ದೇನೆ. ಹಾಗಾಗಿ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳ್ಬಿಟ್ಟು ಒಂದು ವಾಟ್ಸಪ್ ಗ್ರೂಪ್ ನ ರೆಡಿ ಮಾಡಿದ್ವಿ. ರೆಡಿ ಮಾಡಿ ಆ ಗ್ರೂಪ್ ಆದ್ಮೇಲೆ ಕೇವಲ ಒಂದು 15-20 ದಿವಸಗಳಿಂದ ಕೇವಲ 40 ಜನ ಮಾತ್ರ ಗ್ರೂಪ್ ಅಲ್ಲಿ ಇದ್ರು. ಅದಾದ ನಂತರ 80 ಜನಕ್ಕೆ ರೀಚ್ ಆಯ್ತು ಅದು ಗ್ರೂಪ್. ಅದೆಷ್ಟು ಬೇಗ ನಾವು ಒಂದು ಮಾತು ಕೇಳಿದ್ವಿ, ಒಂದಷ್ಟು ಕಾರ್ಯಕ್ರಮ ಮಾಡೋಣ, ಇದು ಎಲ್ಲರೂ ಕೂಡ ಕಡ್ಡಾಯವಾಗೆಲ್ಲ ತಮಗೆ ತೋರಿಸ್ತಕ್ಕಂಥ ಸಹಾಯವನ್ನ ಮಾಡಿ ಎಲ್ಲರೂ ಕೂಡ ಒಂದ್ ಕಡೆ ಸೇರ್ಕೊಳ್ಳೋಣ ಹಾಗೆ ಅಂತಂದಾಗ ಯಾವುದೇ ಯೋಚನೆ ಮಾಡದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಮಾಡದೆ, ಪ್ರಶ್ನೆ ಮಾಡದೆ, ನಮ್ಮ ಮೇಲೆ ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು ತಾವೆಲ್ಲ ಕೂಡ ಏನು ನಮ್ಮ ಜೊತೆ ಒಟ್ಟಿಗೆ ಕೈ ಜೋಡಿಸಿದಿರಿ, ಪ್ರತಿಯೊಬ್ಬರು ಕೂಡ ಇಲ್ಲಿ ಯಾರು ಭಾಗವಹಿಸಿದಿರಿ, ಆತರ ಯಾರು ಇದೀರಿ ಅವರೆಲ್ಲರಿಗೂ ಕೂಡ ಎಷ್ಟು ಥ್ಯಾಂಕ್ಸ್ ನ ಹೇಳ್ಕೊಂಡ್ರು ಕೂಡ ಅದು ಕಡಿಮೆ ಅನ್ಸುತ್ತೆ. ನೀವು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ರೆ ಸ್ನೇಹಿತರ ಮಧ್ಯೆ ಅದು ಒಂದು ಬಿರುಕಾಗುತ್ತೆ. ಅವರವರ ಇಚ್ಛಾನುಸಾರ ಯಾರು ಕೂಡ ಪ್ರಶ್ನೆ ಮಾಡಿ ಇವತ್ತು ಕೂಡ ಕಾರ್ಯಕ್ರಮವನ್ನು ಇಷ್ಟು ರೂಪಿಸಿದೀವಿ, ನಿನ್ನೆಯಿಂದ ಇವತ್ತಿನ ತನಕ ನಿರಂತರವಾಗಿ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ನಾನು ಹೆಸರು ಹೇಳೋದಿಲ್ಲ, ಹೆಸರು ಹೇಳಿದ್ರೆ ಎಲ್ಲರಿಗೂ ಹೆಸರು ಹೇಳ್ಬೇಕಾಗ್ತದೆ. ಹಾಗಾಗಿ ಇಂಥ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಸೇರಿ ಇವತ್ತು ನಾವೆಲ್ಲರೂ ಕೂಡ ಈ ತರದ ಒಂದು ಸನ್ನಿವೇಶವನ್ನ ನಾವು ಇಲ್ಲಿ ಪಾಲ್ಗೊಳ್ಳೋದಿದೆಯಲ್ಲ, ಇದು ಬಹುಶಃ ಆ ಭಗವಂತ ಅಥವಾ ನಮ್ಮೆಲ್ಲ ಗುರುಗಳ ಒಂದು ಮಾರ್ಗದರ್ಶನ ಮತ್ತೆ ನಿಮ್ಮ ಹಾಗೂ ಈ ವೇದಿಕೆಯಲ್ಲಿರ್ತಕ್ಕಂಥ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಧರ್ ಅವರೇ, ಶ್ರೀಧರ್ ಅವರ ಬಗ್ಗೆ ಒಂದು ಚಿಕ್ಕದಾಗಿ ಒಂದೇ ಒಂದು ಪದ ಹೇಳ್ತೇನೆ. 1984 ಅಲ್ವಾ, ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಶಾಲೆಗೆ ಬಂದಾಗ ಹವಾಯಿ ಸ್ಲಿಪ್ಪರು ಬ್ಯಾಗ್ ಹಾಕ್ಕೊಂಡು ಬಂದರು. ಆಮೇಲೆ ಯಾರೋ ಸ್ಟೂಡೆಂಟ್ ಯಾರೋ ಒಬ್ಬರು, ಸರ್ ಪೆನ್ ಮಾರಕ್ಕೆ ಒಬ್ಬರು ಬರ್ತಾ ಇದ್ದಾರೆ ಸರ್, ಪೆನ್ ಮಾರಕ್ಕೆ ಒಬ್ಬರು ಬರ್ತಾ ಇದ್ದಾರೆ ಸರ್ ಅಂತ ನೋಡಿದ್ರೆ ಶ್ರೀಧರ್. ಆಮೇಲೆ ಮಾಡ್ಕೊಂಡ್ವಿ. ತುಂಬ ವರ್ಷಗಳ ನಂತರ ಮತ್ತೆ ಅವರು ನಮ್ಮ ಶಾಲೆಗೆ ಬಂದಿದ್ದಾರೆ. ಹಾಗೆಯೇ ಭಾಸ್ಕರ್ ಪ್ರಸಾದ್ ಗೌಡ ಅವ್ರ ಋಣ ನಾವು ತೀರಿಸ್ಕೊಳ್ಳೋಕ್ಕಾಗಲ್ಲ. ಕಾರಣ ಏನಂತಂದರೆ ಅಲ್ಲೊಂದು ಕೊಠಡಿ ಇತ್ತು, ಹೆಡ್ ಮಾಸ್ಟರ್ ರೂಮ್. ಆ ಹಿಂದ್ಗಡೆ ಒಂದು ರೂಮ್ ಇಟ್ಕೊಂಡಿದ್ರು ಅವರು. ಕರೆಕ್ಟಾಗಿ 12:30 ಒಗ್ಗರಣೆ ಹಾಕೋರು. ಭಯಂಕರವಾಗಿರ್ತಕ್ಕಂಥ ವಾಸನೆ. ನಮಗೆ ವಯಸ್ಸು ಅವಾಗೆಲ್ಲ ಒಂದು 24-25 ವರ್ಷ ವಯಸ್ಸಿರುತ್ತೆ. ತುಂಬ ಹಸಿವು. ಗೌಡ ಎಷ್ಟೊತ್ತು ಊಟ ಆಗ್ತಾನೋ ಅಂತ ಅನಿಸ್ತಾ ಇತ್ತು. ತುಂಬ ರುಚಿಕರವಾಗಿರ್ತಕ್ಕಂಥ ಊಟನ ಕೊಡ್ತಾ ಇದ್ದ ನಮ್ಮ ಗೌಡ. ಹಾಗೆಯೇ ವೇದಿಕೆಯಲ್ಲಿರ್ತಕ್ಕಂಥ ಇದೇ ಗ್ರಾಮದ ನಮ್ಮ ಮಿತ್ರರಾಗಿರ್ತಕ್ಕಂಥ ಶ್ರೀರಾಮ್ರವರೇ, ಮೇಡಮ್ ಶಾಂತಮ್ಮನವರೇ. ಈಗ ಇಲ್ಲೊಂದು ಸಂತೋಷದ ಸುದ್ದಿ ಏನಂತಂದರೆ, ಇವತ್ತು ನಮ್ಮ ಜೊತೆಗೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ಆತ್ಮೀಯ ವಿದ್ಯಾರ್ಥಿ ವೆಂಕಟಾಚಲಪತಿ. ಇಲ್ಲಿ ಒಬ್ಬ ಮೇಷ್ಟ್ರು ಏನು ಕೋರ್ಕೋಬೇಕು ಅಂದರೆ, ಮೇಷ್ಟ್ರು ಸಹ ಶಿಕ್ಷಕರಾಗಿದ್ದರೆ ಸ್ಟೂಡೆಂಟು ಹೆಡ್ ಮಾಸ್ಟರ್ ಆಗಬೇಕು ಅಂತ ಕೋರ್ಕೋಬೇಕಂತೆ. ಒಬ್ಬ ಪೊಲೀಸ್ ಅಧಿಕಾರಿ ಪೊಲೀಸ್ ಆಗಿದ್ದರೆ ಅವರ ಅಸಿಸ್ಟೆಂಟ್ ಆಗಿರ್ತಕ್ಕಂಥವ್ರು ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಅಂದ್ಬಿಟ್ಟು ಕೋರ್ಕೋಬೇಕಂತೆ. ಹಾಗಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಸನ್ಮಾನ್ಯ ವೆಂಕಟಾಚಲಪತಿ ಅವರೇ. ಹಾಗೆಯೇ ನಿಮ್ಮ ಮುಂದ್ಗಡೆ ಫೋಟೋಗಳಿದೆ. ಅವರಿಗೆ ನಾವೆಲ್ಲರೂ ಕೂಡ ಶಿರಬಾಗಿ ನಮಸ್ಕಾರವನ್ನು ಮಾಡಬೇಕು. ಕಾರಣ ಏನು ಅಂತಂದರೆ,
ಸರಿಸುಮಾರು 83ರಲ್ಲಿ 83ಗೆ ನಾನು ಈ ಊರಿಗೆ ಬಂದಿದ್ದು. ಈ ಶಾಲೆ 82ರಲ್ಲಿ ಪ್ರಾರಂಭ ಆಗಿತ್ತು. 83ಗೆ ನಾನು ಬಂದೆ. 83ಗೆ ನಾನು ಬಂದಾಗ ನಮಗೆ ಈ ಜಾಗ ಇರಲಿಲ್ಲ, ಈ ಸ್ಥಾನ ಇರಲಿಲ್ಲ, ಈ ಸ್ಥಳ ಇರಲಿಲ್ಲ. ಇದು ಯಾವುದೇ ಸರ್ಕಾರ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಲ್ಲ. ನಾವಲ್ಲಿ ಕೆಳಗಡೆ ಟಿಪ್ಪು ಸುಲ್ತಾನ್ ಅರಮನೆ, ನಮ್ಮ ಸುಬ್ಬಣ್ಣ ಮಾಸ್ಟರ್ ಹೇಳ್ತಾಯಿದ್ರು, ಅದು ಟಿಪ್ಪು ಸುಲ್ತಾನ್ ಅರಮನೆ ಅಂತ. ಆ ಅರಮನೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದೀವಿ. ಆ ಪಡ್ಕೊಂಡಿರ್ತಕ್ಕಂಥ ಎಲ್ಲ ಮಹನೀಯ ವಿದ್ಯಾರ್ಥಿಗಳು ಇವತ್ತು ಅತ್ಯುತ್ತಮ ಸ್ಥಾನಗಳಲ್ಲಿ ಇದ್ದಾರೆ. ಉದಾಹರಣೆಗೆ ನಮ್ಮ ಪ್ರೊಫೆಸರ್ ಶ್ರೀನಿವಾಸ ಮೂರ್ತಿ, ನಮ್ಮ ತಾಯ್ಲೂರಪ್ಪ, ನಮ್ಮ ಮಂಜುಳಾ ಮೇಡಮ್, ನಮ್ಮ ASI ನಾರಾಯಣ ಸ್ವಾಮಿ, ನಮ್ಮ ವೆಂಕಟೇಶು, ಇನ್ನು ಅನೇಕರ ಹೆಸರುಗಳು ಹೇಳಕ್ಕೆ ಬರೋದಿಲ್ಲ. ಇವತ್ತು GM ಗೋವಿಂದಪ್ಪ, ಕೃಷ್ಣಮೂರ್ತಿ, ಜಯರಾಮಾಚಾರಿ, ದೇರ್ ಆರ್ ಸೋ ಮೆನಿ ಮೆಂಬರ್ಸ್, ಹೇಳಕ್ಕೆ ಬರೋದಿಲ್ಲ. ಅತ್ಯುತ್ತಮ ಸ್ಥಾನಗಳನ್ನು ಅಲಂಕರಿಸಿರ್ತಕ್ಕಂಥ ಶಾಲೆ ನಮ್ಮ ಟಿಪ್ಪು ಸುಲ್ತಾನ್ ಅರಮನೆ. ಇವತ್ತು ಇದನ್ನು ಕೊಂಡ್ಕೊಳ್ಳೋದಕ್ಕೆ ಸನ್ಮಾನ್ಯ ಕೀರ್ತಿಶೇಷರಾಗಿರ್ತಕ್ಕಂಥ HS ವೀರಭದ್ರಯ್ಯನವರು ಸರ್ ಅವರು ಮತ್ತು BL ಸುಬ್ಬಣ್ಣ ಸರ್ ಅವರು, ಅವ್ರ ಮಗ ಬಂದಿದ್ದಾರೆ. ನಾವೆಲ್ಲರ ಪರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಶ್ರೀಧರ್ ಸರ್ ಹೇಳ್ತಾಯಿದ್ರು, ಅವ್ರ ಮಗ ಇದ್ದಾರೆ, ಕರ್ಕೊಂಬರ್ತೀನಿ ಅಂತ. ಇವತ್ತು ಅವ್ರನ್ನ ಕಣ್ತುಂಬ ನೋಡಿ ತುಂಬ ಸಂತೋಷ ಆಗಿದೆ. ಹಾಗೆಯೇ ಕನ್ನಡ ಇರಲಿಲ್ಲ, ಅದು ಮುಸ್ಲಿಂ ಸ್ಕೂಲು, ರಾಯಲ್ ಗರ್ಲ್ಸ್ ಹೈಸ್ಕೂಲ್ ಅಂತ. ಮುಕ್ತಾರ್ ಉನ್ನೀಸಾ ಬೇಗಮ್ ಅಂತ ಅಧ್ಯಕ್ಷರಾಗಿದ್ರು ಆ ಸ್ಕೂಲ್ಗೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಇಂಗ್ಲೀಷು ಪಕ್ಕಾ ಇರಲಿಲ್ಲ. ನಾನೇನು ಮಾಡ್ತಿದ್ದೆ, ಗೋಡೆ ಮೇಲೆ ಪಾಠ ಮಾಡ್ತಾ ಇದ್ದೆ. ನಾನೇನೆ ವಾಲಂಟ್ರಿ ಪಾಠ ಮಾಡಿಬಿಟ್ಟು ಆಮೇಲೆ ಶಾಲೆಗೆ ಹೋಗಿ ಪಾಠ ಮಾಡ್ತಿದ್ದೆ. ಮತ್ತು ಅಲ್ಲಿ PT ಮಾಸ್ಟರ್ಗಳು ಮಕ್ಕಳನ್ನ ಯೂನಿಫಾರ್ಮ್ ಹಾಕ್ತಾಯಿದ್ರೆ, ಶೂ ಹಾಕ್ತಾಯಿದ್ರೆ, ಟೈ ಹಾಕ್ತಾಯಿದ್ರೆ ಯಾವ ಥರ ಕ್ವಶನ್ ಮಾಡ್ತಾರೆ ಅಂತ ಅವ್ರನ್ನ ನೋಡ್ಕೊಂಡು ನಾನು ಕಲ್ತ್ಕೊಂಡು ಇಂಗ್ಲೀಷಲ್ಲಿ ಮಾತಾಡ್ತಾಯಿದ್ದೆ. ಆಮೇಲೆ ಪಕ್ಕ ಆಯ್ತು, ಯಾಕೆಂದರೆ ಓದುವಾಗೆಲ್ಲ ಕನ್ನಡನೇ ಮಾತಾಡ್ತಾ ಇದ್ವಿ. ಅದಾದಮೇಲೆ ಇಲ್ಲಿಗೆ ನೇಮಕ ಆದಾಗ 2 ಬ್ಯಾಗನ್ನು ತಗೊಂಡು ಬಂದಲ್ಲಿ ಬಸ್ಸು ಸ್ಕೂಲ್ ಹತ್ರನೇ ನಿಲ್ಲಿಸಿದ್ರು, ಇಳಿಬಿಟ್ಟು ಬಂದೆ. ಬಟ್ ನಾನು ಫಿಸಿಕಲಿ ಇದೇ ಥರನೇ ಇದ್ದೆ. ನನಗನ್ಸುತ್ತೆ, ನೀವೆಲ್ಲರೂ ನೋಡಿದ್ರೆ ನಿಮ್ಗೆ ಅನಿಸ್ಬೋದು. ಯಾಕೆಂದರೆ ಈಗ ಲಾಸ್ಟ್ 25/4/2026 ಅಂದರೆ ಜಸ್ಟ್ ಈಗ 15-20 ದಿವಸದ ಹಿಂದ್ಗಡೆ 90 ಕಾಕತಾಳೀಯ ಅಂತ ಅನ್ಕೋತೀನಿ ನಾನು. 98-99ನೇ ಬ್ಯಾಚ್ನವರು. ಅವಾಗ 45 ಜನ ಇದ್ರು, ಅದರಲ್ಲಿ 5 ಜನ ತೀರೋಗ್ಬಿಟ್ಟಿದ್ದಾರೆ, 40 ಜನ ಇದ್ರು. ಆ 40 ಜನ ಇದೇ ಥರ ಗ್ರೂಪ್ ವೈಸ್ ಮಾಡಿದ್ರು. ಕಾರಣ ಕೇಳಿದಾಗ ಅವ್ರು ಇಂಡಿವಿಜುವಲ್ ಆಗಿ ನೈಟ್ ಟೈಮ್ ಫೋನಲ್ಲಿ ಮಾತಾಡಿದ್ರು, ನಾವೆಲ್ಲರನ್ನೂ ಸಂಘಟಿಸೋದು ಕಷ್ಟ ಇದೆ ಸರ್. ಯಾಕೆಂದರೆ ಅವ್ರ ಸ್ಟೇಜಲ್ಲಿದ್ದರು, ಇವ್ರು ಅಲ್ಲಿದ್ದರು, ಇವ್ರು ಇಲ್ಲಿದ್ದರು, ಇವ್ರದ್ದು ಮಾತ್ರ ಫೋಕಸ್ ಮಾಡಿಕೊಂಡ್ರು. ಇದು ಸಹಜ. ಸಂಘಟನೆ ಮಾಡೋದಿದೆಯಲ್ಲ, ಯಾಕೆಂದರೆ ನಾನು ಒಬ್ಬ DDP ಆಫೀಸಲ್ಲಿ ಕೆಲಸ ಮಾಡುವಾಗ ಈ ಡಯಟ್ ಪ್ರಿನ್ಸಿಪಾಲ್ ಬಿಟ್ಬಿಟ್ರೆ ಅವರು, ಈ ಕಡೆ ನಮ್ಮ DDP ಏನು ಬಿಟ್ಟರೆ ಅವರು, ಜಿಲ್ಲಾ ಪಂಚಾಯತ್ CO ಬಿಟ್ಟರೆ, ಎಷ್ಟು ಸಂಘಟನೆ ಮಾಡೋದಿದೆಯಲ್ಲ ತುಂಬ. ಅದರ ಸ್ಟೇಜಲ್ಲಿ ಅವ್ರನ್ನ ಸರಿಯಾಗಿ ಗೌರವಿಸ್ಲಿಲ್ಲ ಅಂದರೆ ಬೇರೆ ರೂಪದಲ್ಲಿ ನಮ್ಮನ್ನು ಬೆಂಡೆತ್ಬಿಡೋರು. ಆದರೆ ಈ ಥರದ ಒಂದು ಸಂಘಟನೆ 98-99 ಬ್ಯಾಚ್ ಅವರು ಮಾಡಿದಾಗ್ಲೂ ಸಹಿತ ತುಂಬ ಅಚ್ಚುಕಟ್ಟಾಗಿ ಮಾಡಿದಾಗಲೂ 5 ಜನ ಇರಲಿಲ್ಲ.